ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಬೀದಿಗಿಳಿದಿದ್ದಾರೆ ಜನ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಭುಗಿಲೆದ್ದ ಆಕ್ರೋಶ. ನಾಸಿಕ್ನ ಬೀದಿ ಬದಿಗಳಲ್ಲಿ ಭಾರೀ ಜನಸ್ತೋಮ. ಕೇಂದ್ರದ ವಿರುದ್ಧ ಸಚಿವ ಪ್ರಧಾನ್ ವಿರುದ್ಧ ಧಿಕ್ಕಾರದ ಕೂಗು. तो गाइस ये देखो, ये अब दिल्ली तो जाम कर रखी है, अभी अपना नासिक जाम करने वाले। ये देखो, इधर स्टूडेंट और इधर शेतकरी, वही किसान लोग। आप बताओ क्या हुआ? दिल्ली जाम कर रखी है, नासिक जाम, वरना हम सरकार गिरा देंगे। तो गाइस ये देखो, ये अब दिल्ली तो जाम कर रखी है, अभी अपना नासिक जाम करने वाले। ये देखो, इधर स्टूडेंट और इधर शेतकरी, वही किसान लोग। आप बताओ क्या हुआ? दिल्ली जाम कर रखी है, नासिक जाम कर रखी है, मुंबई जाम कर रखी है। तो गाइस ये देखो, ये अब दिल्ली तो जाम कर रखी है, अभी अपना नासिक जाम करने वाले। ये देखो, इधर स्टूडेंट और इधर शेतकरी, वही किसान लोग। आप बताओ क्या हुआ? दिल्ली जाम कर रखी है, नासिक जाम। ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿದೆ ಅಂತಂದರೆ, ಯಾರೋ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದ ಹುಡುಗ, ನೋಡಿ ದೆಹಲಿಯಲ್ಲಿ ಟ್ರಾಫಿಕ್ ಜಾಮ್ ಮಾಡಿದೀವಿ, ಈಗ ನಾಸಿಕ್ ಮಹಾರಾಷ್ಟ್ರದಲ್ಲೂ ಕೂಡ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀವಿ, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಹೌದು, ಪೊಲೀಸರ ದೌರ್ಜನ್ಯವನ್ನ ಖಂಡಿಸಿ ಅದರಲ್ಲೂ ಕೂಡ ಯಾರು ಪೋಷಕರಿದ್ದಾರೆ, ಮಕ್ಕಳನ್ನ ಹೆತ್ತಿರ್ತಾರಲ್ಲ, ಅವರೆಲ್ಲರೂ ಸಿಟ್ಟಾಗಿದ್ದಾರೆ. ಮಕ್ಕಳು ಏನೇ ಮಾಡಬಹುದು, ಆದರೆ ಅವರ ವಿರುದ್ಧ ಈ ರೀತಿಯಾದಂತಹ ಅತಿ ದೊಡ್ಡ ಕಠಿಣವಾದಂತಹ ಒಳ್ಳೆ ಟೆರರಿಸ್ಟ್ಗಳನ್ನ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ಬಾರಿಸಿದ ಹಾಗೆ ಬಾರಿಸಿರೋದು ಮಕ್ಕಳು ಅಂತ ನೋಡಿದೆ. ಒಂದು 10 ವರ್ಷದ ಮಗು ಅದು ಹೋಗ್ತಾ ಇದೆ, ಅದನ್ನು ಹಿಡಿದು ಕಪಾಳಗಡ್ಡಿ ಕಾಟ್ 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 ಅಂತ ಹೊಡೆದು. ಅವ ಹೆಣ್ಮಗಳು ಸುಮ್ಮನೆ ಹೋಗ್ತಾ ಇದ್ದಾಳೆ, ಒಬ್ಬ ಪೊಲೀಸ್ ಆಫೀಸರ್ ಆತ ಹೋಗಿ ಹೋಗಿ ಆತನಿಗೆ ಏನಾಯ್ತು, ಏನೋ ಹುಚ್ಚಿಡಿತೋ ಏನೋ ಗೊತ್ತಿಲ್ಲ, ಬಂದ ಹೆಣ್ಮಗಳು ಕೆನ್ನೆಗೆ ರಾಮ್ ಅಂತ ಹೊಡೆದೇ ಬಿಟ್ಟ. ಆಮೇಲೆ ಪೊಲೀಸರು ಎಷ್ಟು ಅಸಹ್ಯವಾಗಿ ಲಾಠಿಗಳನ್ನು ಎಲ್ಲ ಪ್ರೈವೇಟ್ ಪಾರ್ಟ್ಸು ಅಲ್ಲಿ ಇಲ್ಲಿ ಒಂಥರ ಚುಚ್ಚಿದಂಗೆ ಏನೇನು ಅಸಹ್ಯವಾಗಿ ಲಾಠಿಗಳನ್ನೆಲ್ಲ ಇದು ಮಾಡ್ತಾಯಿದ್ರು. ನೋಡಿ ಭಾಳ ಅಸಹ್ಯ ಆಯಿತು. ಪೊಲೀಸರಿಗೂ ಭಾಳಷ್ಟು ಹಲ್ಲೆ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದರ್ವೈಸ್ ಆಲ್ಸೋ ಭಾಳ ಜನ ಪೊಲೀಸರು. ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ದ, ನನ್ನ ಗಂಡ ಪೊಲೀಸ್, ನನ್ನ ಗಂಡ ಅಲ್ಲಿ ಸೆಕ್ಯೂರಿಟಿಯಲ್ಲಿ ಇದ್ದಾರೆ, ನಾನು ಹೆಂಡತಿ ಇಲ್ಲಿ ನನ್ನ ಮಗನಿಗೋಸ್ಕರ ಬಂದಿದ್ದೀನಿ, ನನಗೆ ಆಸೆ ಇದೆ, ನನ್ನ ಗಂಡ ಮತ್ತು ನಾನು ಮುಖಾಮುಖಿ ಆಗಬೇಕು. ಹೌದು, ನನ್ನ ಗಂಡ ತಡಿತಾನೆ, ಯಾಕಂದ್ರೆ ಆತನ ತನ್ನ ಕರ್ತವ್ಯವನ್ನು ಮಾಡೋಕ್ಕಲ್ಲಿ ನಿಂತಿದ್ದಾನೆ. ಆಕೆ ಹೇಳೋದು ಜಂತರ್ ಮಂತರ್ನಲ್ಲಿ ಮೊನ್ನೆ ನಡೀತಲ್ಲ ಪ್ರೊಟೆಸ್ಟ್, ಆ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಹೇಳೋದು, ನಾನು ಇಲ್ಲಿ ನನ್ನ ಮಗನಿಗೋಸ್ಕರ ಇಲ್ಲಿ ಪ್ರತಿಭಟನೆಗೆ ಬಂದು ನಿಂತಿದ್ದೀನಿ, ನನ್ನ ಗಂಡ ನನ್ನ ಎದುರುಗಡೆನೆ ಅಲ್ಲಿ ಸೆಕ್ಯೂರಿಟಿಗೆ ಇದ್ದಾರೆ, ನಾನು ಅವರು ಮುಖಾಮುಖಿ ಆಗಬೇಕು, ಆದರೆ ಅವ್ರನ್ನ ಬೈಪಾಸ್ ಮಾಡಿ ನಾನು ಮುಂದೆ ಹೋಗ್ಬೇಕು, ವುಮನ್ ಪವರ್ ಏನು ಅಂತ ನಾನು ತೋರಿಸ್ಬೇಕು ಅಂತ ಹೆಂಡತಿ ಹೇಳ್ತಾ ಇದ್ಲು. ಸೊ ಹಾಗೆ ಈ ಒಂದು ಏನು ಹೋರಾಟ ಏನಿದೆ, ಈ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿ ಸಂಖ್ಯೆ, ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ಸಣ್ಣ ಗಾಯ ಇತ್ತು, ಆ ಗಾಯಕ್ಕೆ ಬ್ಯಾಂಡೇಡ್ ಹಾಕಿದ್ರೆ ಸರಿ ಹೋಗ್ತಿತ್ತು, ಆದರೆ ಅವರು ಅದನ್ನು ಕ್ಯಾನ್ಸರ್ ಆಗಿಬಿಟ್ಟಿದ್ದಾರೆ. ಈಗ ಸರ್ಜರಿ ಹೊರತು ಅದು ಸರಿ ಹೋಗಲ್ಲ, ಆದರೆ ಈಗ ಬ್ಯಾಂಡೇಡ್ ಹಚ್ಚಕ್ಕೆ ಹೋಗ್ತಾ ಇದ್ದಾರೆ ಇವರು. ವಾಸಿ ಆಗತ್ತಾ? ಆಗಲ್ಲ. ಹಬ್ಬತ್ತೆ ಹೆಂಗೆ? ಹಿಂಗೆ.